ನಾನಿಲ್ಲಿ ಅರ್ಧ ಕಪ್ ಗೋಡಂಬಿ ಕ್ಯಾಶ್ಯೂ ನಟ್ ಇದನ್ನು ಅರ್ಧ ಗಂಟೆ ಹಾಫ್ ಆನ್ ಅವರ್ ಸೋಕ್ ಮಾಡಿಟ್ಟೇನೆ, ನೆನೆಸಿಟ್ಟೇನೆ. ಆಗ ಸಾಫ್ಟ್ ಆಗ್ತದೆ ಗೋಡಂಬಿ. ನಾವು ಒಂದು ಮಸಾಲ ರೆಡಿ ಮಾಡಿಡುವ. ಇಲ್ಲಿ 3/4 ಕಪ್ನಷ್ಟು ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟ್ ತೆಂಗಿನ ತುರಿ ತಗೊಂಡಿದ್ದೇನೆ 3/4 ಕಪ್. 1 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, 5 ಡ್ರೈ ರೆಡ್ ಚಿಲ್ಲಿ ಒಣಮೆಣಸು. ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಡ್ರೈ ಪೌಡರ್ ಮಾಡುವ. ನೀರು ಹಾಕೋದು ಬೇಡ. ಇದನ್ನು ಕೋರ್ಸ್ಲಿ ಗ್ರೈಂಡ್ ಮಾಡುವ. ಇಲ್ಲಿ ಪಾತ್ರೆ ಬಿಸಿಯಾಗಿದೆ. ಒಂದು 3 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಆನಂತರ 1 ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ. ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1 ಒಣಮೆಣಸನ್ನು ತುಂಡು ಮಾಡಿ ಹಾಕೊಳ್ಳಿ. ಆನಂತರ ಸ್ವಲ್ಪ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಉದ್ದಿನ ಬೇಳೆ ಕೆಂಪಾಗಬೇಕು. ಉದ್ದಿನ ಬೇಳೆ ಕೆಂಪಾಗಿದೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗ ಹೆಸಪುಟಿಡ ಹಾಕೋಣ. ಆನಂತರ ನಾವು ಕ್ಲೀನ್ ಮಾಡಿ ಕಟ್ ಮಾಡಿದ ತೊಂಡೆಕಾಯಿಯನ್ನು ಸೇರಿಸಿಕೊಳ್ಳುವ. ಇಲ್ಲಿ ನಾನು ಅರ್ಧ ಕೆಜಿ ತೊಂಡೆಕಾಯಿ ತಗೊಂಡಿದ್ದೇನೆ. ಅದರೊಟ್ಟಿಗೆ ನಾವು ನೆನೆಸಿಟ್ಟ ಗೋಡಂಬಿಯನ್ನು ಹಾಕೋಣ. ಗೋಡಂಬಿಯನ್ನು ಈ ರೀತಿ ನಾನು ತುಂಡು ಮಾಡಿ ಇಟ್ಕೊಂಡಿದ್ದೇನೆ 2 ಭಾಗ. ಈಗ ಒಮ್ಮೆ ಒಳ್ಳೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ 1 ಟೀ ಸ್ಪೂನ್ ಬೆಲ್ಲದ ಪುಡಿ ಜಾಗ್ರಿ ಪೌಡರ್ ಹಾಕೋಣ. ಆನಂತರ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಪುನೊಮ್ಮೆ ಇದನ್ನು ಒಳ್ಳೆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಜಾಗ್ರಿ ಬೆಲ್ಲ ನೀವು ಜಾಸ್ತಿ ಹಾಕೊಳ್ಬೇಡಿ, ಬರೀ 1 ಟೀ ಸ್ಪೂನ್ ಹಾಕಿ ಸಾಕು. ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡಿ ಅಂತ ಹಾಕೊಳ್ಳೋದು. ಸೊ ಅದನ್ನು ಹಾಕೊಳ್ಳಿ ಸ್ವಲ್ಪ. ಈಗ 1/4 ಲೋಟೆಯಷ್ಟು ವಾಟರ್ ನೀರು ಹಾಕೋಣ. ಆನಂತರ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಅಂದ್ರೆ 10 ಮಿನಿಟಲ್ಲಿ ಇದು ಬೇಯ್ತದೆ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡುವ. ನಾವು 1 ಮಿನಿಟ್ ಮಸಾಲೆಯನ್ನು ತೊಂಡೆಕಾಯಿಯೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ತಾ ನಮ್ಮ ತೊಂಡೆಕಾಯಿ ಗೋಡಂಬಿ ಪಲ್ಯ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.